ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಎಣ್ಣೆ ಬರಲಿ. ಸರ, ನಾವು ಇವತ್ತ ಕಂದಾಯ ಇಲಾಖೆ ನಮ್ಮ ತನಿಯಲ್ಲಿ ಯಾಕೆ ಬಂದಿದ್ದೀವಪ್ಪ ಅಂದ್ರೆ 16 ರೈತರು ಅಂದ್ರೆ ಇವತ್ತ DK ಶಿವಕುಮಾರ್ ಅವ್ರ ಸರ್ಕಾರ ಕರೆಂಟ್ ಖಾಸಗೀಕರಣ ಮಾಡಕೊಂತೈತಿ. ಟಾಟಾ ಕಂಪನಿಯವ್ರಿಗೆ ಕೂಡ ಕೊಟ್ಟಾರ. ನಾಳೆ 23ನೇ ತಾರೀಕು ಲಾಸ್ಟ್ ಡೇಟ್ ಐತಿ. ಅವತ್ತು ಮುಂದಿನ ದಿನಮಾನದೊಳಗೆ ಅವ್ರ ಜೊತೆ ಚರ್ಚೆ ಮಾಡಿ ಒಡಂಬಡಿಕೆ ಮಾಡ್ಕೊಂಡು ಖಾಸಗಿ ಕಂಪನಿ ಕೂಡ ಕೊಟ್ಟಾರ. ಆ ಖಾಸಗಿ ಕಂಪನಿ ಕೊಟ್ರೆ ನಾವು ಇಡೀ ಕರ್ನಾಟಕದ ರೈತರ ಮಣ್ಣ ಮುಕ್ಕೋದಾತ. ಇವತ್ತು ಒಂದು ಕರೆಂಟ್ ಫ್ರೀ ಅಂತ ಘೋಷಣೆ ಮಾಡ್ಯಾರಿ. ಫ್ರೀ ಅಂತ ಘೋಷಣೆ ಮಾಡಿದ್ರೆ ನಾಳಿಂದ ಬಿಲ್ ಕಟ್ಬೇಕು. ಆಮೇಲೆ ಈ TC ಸುಟ್ರೆ ಒಂದು ಫ್ರೀ ಒಯ್ತೀವಿ. ಈಗ ಅದು ಎಲ್ಲ ರೊಕ್ಕ ಕೊಟ್ಟ ಒಯ್ಬೇಕು. ಮತ್ತು ಇವತ್ತು ನಾಳೆ ಒಂದು ಪಾನಿ ಹೋದ ನಾವು ಸ್ಯಾಂಕ್ಷನ್ ತಗೋದ ಅಂತ ಹೇಳ್ತೀರಿ. ಪಾನಿ ಹೋದ ಸರ್ಕಾರಕ್ಕೆ ಆ ಕಂಪ್ನಿಯವ್ರು ಕೊಟ್ಟಿರೋ ಕಂಪ್ನಿಯವ್ರಿಗೆ ಬರೆದು ಕೊಟ್ಟಂಗತ್ಲ ನಮ್ಮ ಹೊಲ ಎಲ್ಲ ಸ್ಯಾಂಕ್ಷನ್ ತೊಗೋಬೇಕಾದ್ರೆ ಅದಕ್ಕೆ ಇದು ತಪ್ಪು ನಡೆಯೈತಿ. DK ಶಿವಕುಮಾರ್ ಸರ್ಕಾರ ಎಚ್ಚೆತ್ತುಕೊಂಡು ಆ ಟಾಟಾ ಕಂಪ್ನಿ ಕುಡಿದು ಏನು ನಿರ್ಧಾರ ಮಾಡ್ಯಾರ ಅದನ್ನು ತಕ್ಷಣ ಕೈ ಬಿಡಬೇಕು. ಬಿಡದೇ ಇದ್ರೆ ಇಡೀ ಕರ್ನಾಟಕ ತುಂಬ ಇವತ್ತು ಮನವಿ ಕೊಡಕತ್ತಿದ್ದೀವಿ. ಮತ್ತು ಎಲ್ಲಿ ಆಕಸ್ಮಿಕ ನೀವು ಅದನ್ನು ಘೋಷಣೆ ಮಾಡ್ರೆ ನಿಮ್ಮನ್ನು ಒಟ್ಟ ಹೊರಗೆ ಬರಗುಡ್ದಿಲ್ಲ. ನಿಮ್ಮನ್ನು ಒಳ್ಳೆ ಕೆಲಸ ಮಾಡ್ರಿ ಅಂತೇಳಿ ಅಲ್ಲಿ ಕುಣಿಸಿದ್ದೀವಿ. ತಲೆಯಾಗಿಟ್ಕೋರಿ. ಮತ್ತು ಇಡೀ ಕರ್ನಾಟಕ ತುಂಬ ಯಾರು MLA ಇರಲಿ MP ಇರಲಿ ನಿಮ್ಮನ್ನು ಆ ಖಾಸಗಿ ಮಾಡ್ರೆ ನಿಮ್ಮನ್ನು ಒಟ್ಟ ಮನೆ ಬಿಟ್ಟು ಹೊರಗೆ ತಿರುಗಾಡಗುಡುವುದಿಲ್ಲ ಅಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ರೈತರು ಕೂಡ್ಕೊಂಡು ಚರ್ಚೆ ಮಾಡಿ ಈ ಮಟ್ಟಕ್ಕೊಂದು ಪ್ರತಿ ನಿಮಗೆ ಇವತ್ತೊಂದು ಅರ್ಜಿ ಕಳಿಸಿದ್ವಿ. ಇದರ ಮೇಲೆ ತಕ್ಷಣ ಹಿಂದೆ ಪಡಿಬೇಕು. ಪಡಿದೇ ಇದ್ರೆ ಮುಂದಿನ ದಿನ ಕರ್ನಾಟಕ ತುಂಬ ಎಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.